ಸದಾ ಒಂದಿಲ್ಲೊಂದು ವಿವಾದದಲ್ಲಿರುವ ಮೂಡಾದ ಪ್ರಕರಣವನ್ನ ಮೊದಲಿಗೆ ಬೆಳಕಿಗೆ ತಂದ ಮೂಡಾದ ಮಾಜಿ ಉದ್ಯೋಗಿ ನಟರಾಜ್ ಅವರು ಈಗ ಮತ್ತೊಂದು ಹಗರಣವನ್ನ ಬೆಳಕಿಗೆ ತರ್ತಿದ್ದಾರೆ. ನಮ್ಮ ಜೊತೆ ಮೂಡಾದ ಮಾಜಿ ಉದ್ಯೋಗಿ ನಟರಾಜ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮೊಟ್ಟ ಮೊದಲ ಬಾರಿಗೆ ಈ ಮೂಡಾದ ಪ್ರಕರಣವನ್ನ ಬೆಳಕಿಗೆ ತಂದಿದ್ರಿ, ಇದೇನ್ ಸರ್ ಹೊಸದು? ಅದು ನಿವೇಶನಗಳ ಗೋಲ್ಮಾಲು, ಇದು ಕಾಮಗಾರಿಗಳ ಗೋಲ್ಮಾಲ್ ಸರ್. ನಮ್ಮ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರ ಕಾಯ್ದೆ 1987 ಪ್ರಕಾರ ನಮ್ಮ ಮೈಸೂರು ಪ್ರಾಧಿಕಾರನೂ ಸಹ ರಚಿತವಾಗಿದೆ. ಈ ಕಾಯ್ದೆಯಲ್ಲಿ ನಮಗೆ ಬಡಾವಣೆ ಮಾಡಲಿಕ್ಕೆ ಮಾತ್ರ ಕಾನೂನು ಕಾಯ್ದೆ ಅವಕಾಶ ಮಾಡಿಕೊಡ್ತದೆ. ನಂತರದ ಬೇರೆ ಕಾಮಗಾರಿಗಳಿಗೆ ಅವರು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಿ ಅದು ನಿರ್ವಹಣೆ ಮಾಡಬೇಕಾಗ್ತದೆ. ನಮ್ಮ ಪ್ರಾಧಿಕಾರ ಅನ್ನೋದು ನಿರ್ಮಾಣ ಸಂಸ್ಥೆ. ಈ ನಗರ ಪಾಲಿಕೆ, ಪುರಸಭೆ, ಪಂಚಾಯಿತಿಗಳೆಲ್ಲ ನಿರ್ವಹಣಾ ಸಂಸ್ಥೆಗಳು. ಸರ್ಕಾರದಲ್ಲಿ ಈ ಥರ ಒಂದು ವ್ಯತ್ಯಾಸ ಇದರಲ್ಲಿದೆ, ಒಂದು ಅರೇಂಜ್ಮೆಂಟ್ ಇದೆ. ಈ ಒಂದು ಕಾಯ್ದೆ ಇದರಲ್ಲಿ ಬಡಾವಣೆ ಮಾಡಲಿಕ್ಕೆ ಇವರಿಗೆ ಆಸ್ಪದ ಇಲ್ಲದೆ ಇರೋದ್ರಿಂದ, ಅದು ತಡ ಆಗೋದ್ರಿಂದ, ಬೇರೆ ಬೇರೆ ಕಾನೂನು ಕಾರಣಕ್ಕೆ ಇವರು ಅಧಿಕಾರಿಗಳು ಅವರ ಒಂದು ಹಣ ಅಭಿಲಾಷೆಗೋಸ್ಕರ ಎಲ್ಲೆಲ್ಲೋ ಅವ್ರಿಗೆ ಕಾಯ್ದೆ ವಿರುದ್ಧವಾಗಿ ಕಾಮಗಾರಿ ಮಾಡಲಿಕ್ಕೆ. ಎಲ್ಲಿ ಕಾಮಗಾರಿ ಮಾಡಿದ್ದಾರೆ ಸರ್? ಹಳ್ಳಿಗಳಲ್ಲಿ ಕಾಮಗಾರಿ ಮಾಡಿದ್ದಾರೆ. ಯಾವ ಹಳ್ಳಿ, ಎಲ್ಲಿ, ಯಾವ ವ್ಯಾಪ್ತಿ ಬರುತ್ತೆ ಅದು? ಸರ್, ಅದು ಎಲ್ಲ ಈಗ ನಮ್ಮ ಮೈಸೂರು ನಗರ ಬಿಟ್ಟು ಬಾಕಿದೆಲ್ಲ ಬೇರೆ ಹಳ್ಳಿಗಳಲ್ಲೆಲ್ಲ ಸುಮಾರು ಹಳ್ಳಿಗಳಲ್ಲಿ ಮಾಡಿದ್ದಾರೆ. ಸುಮಾರು ಒಂದು ಇಲ್ಲೇ ಇದೆ ಸರ್, ನಾನು ಕೊಡ್ತೀನಿ ನಿಮಗೆ. ಸರ್, ಇದು ವರ್ಣ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ, ನಂಜನಗೂಡು ಕ್ಷೇತ್ರ, ಮತ್ತೆ ಶ್ರೀರಂಗಪಟ್ಟಣ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ, ಇಲ್ಲೆಲ್ಲ ಕಾಮಗಾರಿಗಳು ಮಾಡಿದ್ದಾರೆ. ಎಷ್ಟು ಕೋಟಿ ಸರ್ ಇದು? ಒಂದು ಸುಮಾರು 1,000ರಿಂದ 2,000 ಕೋಟಿ ಕಾಮಗಾರಿ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಆ ದಾಖಲೆಗಳನ್ನ ನಾನು ಬೇಕಾದ್ರೆ ಇನ್ನೊಂದು ದಿವಸ ನಾನು ಕೊಡ್ತೀನಿ. ಮತ್ತು ಈಗ ನನ್ನ ಇರೋದೇನು ಅಂದರೆ 377 ಕೋಟಿನ ಈಗ 2021ರಲ್ಲಿ ಒಂದು ನಿರ್ಣಯ ಮಾಡಿ ಸರ್ಕಾರಕ್ಕೆ ಕಳಿಸಿ ಆಗಿನ ಮುಖ್ಯಮಂತ್ರಿಯವರ ಕ್ಯಾಬಿನೆಟಲ್ಲಿ ಇಟ್ಟು ಅದನ್ನು ಅವರು ಅಪ್ರೂವಲ್ ತಗೊಳ್ತಾರೆ. ಅಲ್ಲ, ಯಾರು ಅಪ್ರೂವಲ್ ಇಟ್ಟಿರೋದು? ಯಾರು, ಯಾವ CM ಅವಧಿಯಲ್ಲಿ ಇದು ಆಗಿರೋದು? ಹಿಂದಿನ ಹಿಂದಿನ ಸರ್ಕಾರದ ಬೊಮ್ಮಾಯಿ ಸರ್ಕಾರದ ಅವಧಿನಲ್ಲಿ 377 ಕೋಟಿ ಅನುಮತಿನ ಪಡೀತಾರೆ. ಅವರಿದ್ದಾಗ ಒಂದು 25 ಭಾಗ ಕೆಲಸ ಆಗಿರುತ್ತೆ. ಹೊಸ ಸರ್ಕಾರ ಬಂದ ಮೇಲೆ ಇನ್ನು 75 ಭಾಗ ಖರ್ಚು ಮಾಡಿದ್ದಾರೆ. ಅದು ಸಾಲದು ಅಂತ ಈಗ ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಮೇರೆಗೆ ಅಂತ ಸಭೆಯಲ್ಲಿ ನಿರ್ಣಯದಲ್ಲಿ ಮತ್ತು ವಿಷಯ ಮಂಡನೆಯಲ್ಲಿ ಮುಖ್ಯಮಂತ್ರಿಗಳ ಒಂದು ಇದನ್ನು ಪ್ರಸ್ತಾಪ ಮಾಡಿ ದಾಖಲು ಮಾಡಿದ್ದಾರೆ. 45 ಕೋಟಿ ವರ್ಣಾಗೆ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ 15 ಕೋಟಿ. ಇವರು ಮಂಜೂರು ಮಾಡೋಕ್ಕೆ ಇದೇನು ಮಿನಿ ಸರ್ಕಾರ ಅಲ್ಲ, ನಿರ್ಣಯ ಕೈಗೊಳ್ಳೋಕ್ಕೆ ಇದೇನು ಮಿನಿ ಸರ್ಕಾರ ಅಲ್ಲ. ಮೇಲಾಗಿ ಮುಖ್ಯಮಂತ್ರಿಗಳು ಯಾರಿಗೆ ಸೂಚನೆ ಕೊಟ್ಟರು ಅನ್ನೋ ದಾಖಲೆನೇ ಇಲ್ಲ. ಯಾರಿಗಾದರೂ ಹೇಳ್ಬೇಕಲ್ಲ ಸರ್. ಮೌಖಿಕ ಸೂಚನೆ ಅಂದರೆ ರೈಟಿಂಗ್ ಅಲ್ಲ. ಮೌಖಿಕ ಸೂಚನೆ ಅಂದರೆ ಯಾರಿಗೋ ಅವನ ಕಿವಿಗೆ ಹೇಳಿರಬೇಕು. ಇವರು ಅದನ್ನೇ ಯಥಾಸ್ಥಿತಿ ಮಾಡಿದ್ದಾರೆ. ಸರ್ಕಾರಕ್ಕೆ ಹೋಗಿದೆ. ನಾವು ಮುಖ್ಯಮಂತ್ರಿಗಳ ಮೌಖಿಕ ಸೂಚನೆ ಅಂದರೆ ಇವರು ಏನೋ ತಪ್ಪಿಸ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಅಂತ ಒಂದು ಭಾವನೆ ಇತ್ತು. ಆದರೆ ಕ್ಯಾಬಿನೆಟಲ್ಲಿ ಇಡಬೇಕಾದ್ರೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ, IAS, KAS, ಅವರೆಲ್ಲ ಪರಿಶೀಲನೆ ಮಾಡಬೇಕು. ಕಾಯ್ದೆ ವ್ಯಾಪ್ತಿಗೆ ಒಳಪಡುತ್ತಾ ಇಲ್ವಾ? ಅವರೂ ಸಹ ತಮ್ಮ ಮುಂದೆ ಆಗುವಂಥ ಜವಾಬ್ದಾರಿನ ಕಳ್ಸ್ಕೊಳ್ಳೋಕ್ಕೋಸ್ಕರ ಕ್ಯಾಬಿನೆಟಲ್ಲಿ ಇಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾದ್ರೂ ಈ ನಿರ್ಣಯ ಏನು ಅನ್ನೋದನ್ನ ಓದ್ಬಿಟ್ಟು ಅವ್ರು ಹೇಳಿಲ್ಲ ಅಂತಂದರೆ ಆಗಲೇ ಆಕ್ಷೇಪಣೆ ಮಾಡಿ ತರಾಟೆಗೆ ತಗೋಬೋದಾಗಿತ್ತು. ಹಿಂದಿನ CM ಮತ್ತು ಈಗಿನ CM ಇಬ್ಬರು ಕೂಡ ತಪ್ಪಿಸಿದ್ದಾರೆ ಅಂತ ನಿಮ್ಮ ಆರೋಪ? ಸರ್, ಹೌದು. ಅದು ಅವರ ಒಂದು ಬೆಂಬಲ ಇಲ್ಲದೆ ಇದ್ರೆ ಹೇಗಾಗ್ತದೆ? ಇದು ನನ್ನ ಒಂದು. ಯಾವ ಅಧಿಕಾರಿಗಳು ಸರ್ ಇದನ್ನು ಕ್ರಮ ಮಾಡಿರೋದು, ಈ ರೀತಿ ಕೆಲಸ ಮಾಡಿ? ಸರ್, ಇಲ್ಲಿ ಈಗ 45-55 ಕೋಟಿ ನಿರ್ಣಯ ಏನಾಗಿದೆ, ಅದಕ್ಕೆ ನಮ್ಮ IAS ಆಫೀಸರು ರಾಜೇಂದ್ರ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಆಗಿದೆ. ಹಾಗಾದರೆ IAS ಮಾಡೇನು ಪ್ರಯೋಜನ? ಈ KAS ಸೀನಿಯರ್ ಅಂತ ಬೋರ್ಡ್ ಹಾಕೊಂಡಿದ್ದಲ್ಲ, ಅದೇನು ಪ್ರಯೋಜನ ಹೇಳಿ ಸರ್? ಕಾಯ್ದೆ ಇವ್ರಿಗಲ್ವಾ? IAS KAS ಅಧಿಕಾರಿಗಳು. ಈಗ ಇಲ್ಲಿರುವಂತಹ ಮೂಡದ ಆಯುಕ್ತರೇನು, ಅವ್ರ ಪಾತ್ರ ಏನು?
ಈಗಿರೋ ಅಧಿಕಾರಿಗಳು ಈಗ ಅವರು ಹಿಂದೆ ಉಪಕಾರ್ಯದರ್ಶಿ ಆಗಿರ್ತಾರೆ. ಓಕೆ. ಆ ಉಪಕಾರ್ಯದರ್ಶಿ ಆದಾಗ ಅವರ ಅವಧಿನಲ್ಲಿ ಇದು ಕ್ಯಾಬಿನೆಟ್ಗೆ ಮಣ್ಣಾಗಿದೆ. ಓಕೆ. ಆ ಒಂದು ಏನು ಅನುಮೋದನೆ ಆಗಿದೆ, ಅನುಮೋದನೆ ಲೆಟ್ರಲ್ಲಿ ಇವ್ರದ್ದು ಸಹಿ ಇದೆ. ಓಕೆ. ಈಗ ಅವರು ಅದನ್ನ ನಿಲ್ಲಿಸೋ ಒಂದು ವ್ಯವಸ್ಥೆನ ಈಗ ನಿಮ್ಮ ಆಗ್ರಹ ಏನ್ ಸರ್? ಸರ್, ಆಗ್ರಹ ಏನು ಅಂತಂದರೆ, ಈ 377 ಕೋಟಿ ಪ್ಲಸ್ ಇದು 45 ಕೋಟಿ ಏನಿದೆ ಅದು CBI ತನಿಖೆ ಆಗಬೇಕು. ಮತ್ತು ಸರ್ಕಾರದಲ್ಲಿ ಏನು ಕ್ಯಾಬಿನೆಟ್ ಇಟ್ಟಿದ್ರೆ ಆ ಪ್ರತಿ ನನಗೆ ಕೊಡಬೇಕು. ನಾನು ಪ್ರಾಸಿಕ್ಯೂಷನ್ಗೆ ಹಾಕ್ಕೊಂಡು ನಾನು ಕಾನೂನು ಹೋರಾಟ ಮಾಡ್ತೀನಿ. ಅಂದ್ರೆ ರಾಜ್ಯಪಾಲರ ಮೊರೆ ಹೋಗ್ತೀರಿ? ಮತ್ತೆ ಮರೆ ಹೋಗ್ತೀನಿ. ಯಾಕೆಂದರೆ ನನಗೆ ದಾಖಲೆಗಳು ಇಷ್ಟೇ ಇರೋದು. ಪ್ರಾಧಿಕಾರದಿಂದ ಸಿಕ್ಕಿರೋ ದಾಖಲೆ ಪ್ರಕಾರ ನಾನು ದೂರು ಕೊಟ್ಟಿದ್ದೀನಿ. ಈಗ ಅವರು ವಿವರಣೆ ಕೇಳಿದ್ದಾರೆ. ವಿವರಣೆ ಕೇಳಿದಾಗ ವಿವರಣೆಗೆ ಅವರು ಎಲ್ಲನೂ ವಿವರಿಸಬೇಕಾಗ್ತದೆ, ದಾಖಲೆಗಳು ಕೊಡಬೇಕಾಗ್ತದೆ. ನನಗೆ ಕಾಪಿನ ಅವರು ಕೊಡ್ತಾ ಇಲ್ಲ, ಉದ್ದೇಶಪೂರ್ವಕವಾಗಿ ತಪ್ಪಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ. ಇದಿಷ್ಟು ಮೂಡದ ಮಾಜಿ ಉದ್ಯೋಗಿ ನಟರಾಜ್ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.